ವಿಡಿಯೋಲಿ ನಾನು ಬೆಂಗಳೂರಿನ ಲಕ್ಸುರಿ ಹೈ ಬಜೆಟ್ ರೂಮ್ ಮತ್ತೆ ಲೋ ಬಜೆಟ್ ರೂಮ್ ಅನ್ನ ಕಂಪೇರ್ ಮಾಡ್ತಾ ಇದ್ದೇನೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಈಗ ನಾವು ತೋರಿಸ್ತಾ ಇದ್ದೇವೆ ಲೋ ಬಜೆಟ್ ರೂಮ್, ಬನ್ನಿ ನೋಡೋಣ. ಎಂಟರ್ ಆಗುವಾಗಲೇ ಸ್ವಲ್ಪ ಸ್ಮೆಲ್ಲು ಅಂದರೆ ಚೆಂದ ಇರಲಿಲ್ಲ. ಬಟ್ ದೆನ್ ಒಳಗೆ ಏನುಂಟಂತ ನೋಡೋಣ. ಫಸ್ಟ್ ಆಫ್ ಆಲ್ ಎಂಟರ್ ಆದ ಕೂಡಲೇ ಆನ್ ದ ಲೆಫ್ಟ್ ಸೈಡಿಗೆ ಇಲ್ಲಿ ಒಂದು ಕಬರ್ಟ್ ಇದೆ. ಅದರೊಳಗೆ ನಿಮ್ಮ ಸಾಮಾನು ನೋಡಿ. ದಿಸ್ ಇಸ್ ದ ಲಾಕರ್ ಸಿಸ್ಟಮ್ ಹಿಯರ್. ಅನ್ನ ತಿಂತಾರ ಏಳ್ ತಿಂತಾರಣ್ಣ. ಈ ನನ್ನ ಮಕ್ಕಳು ದಿನ ಮಲ್ಕೊಂಡ್ 3 ಗಂಟೆ ಆಗ್ತದೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ. ದೇವ್ರೇ, ಈ ವ್ಯವಸ್ಥೆ ಇದ್ರೆ ನಾವು ಎಂತ ಮಾಡೋದು? ಇವಾಗ ಎಲ್ಲ ಕೈಗೆ ಬಂದ್ಬಿಟ್ರೆ ನಾವು ಎಲ್ಲಿ ಹೋಗೋದು? ಸರಿ ಮುಚ್ಚತ್ತೆ. ಇಲ್ಲಿ ನೋಡಿದ್ರೆ ಸ್ಕ್ರೀನ್ ಇದೆ. ನಿಮ್ಗೆ ಏನಾದರೂ ವ್ಯೂ ನೋಡ್ಬೇಕಂದ್ರೆ ಇಲ್ಲಿಂದ ವಿಂಡೋ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಇಲ್ಲಿಂದ ನೋಡಬೇಕು. ಬಟ್ಟೆಯನ್ನೆಲ್ಲ ಹ್ಯಾಂಗ್ ಮಾಡಿಟ್ಟಿದ್ದಾರೆ. ಬಟ್ ಮೇಂಟೆನೆನ್ಸು, ಗೋಡೆ ಕ್ವಾಲಿಟಿ, ಧೂಳೆಲ್ಲ ಇದೆ, ಅದನ್ನೆಲ್ಲ ಯಾರು ಎಂತ ನೋಡಲ್ಲ. ಹಾಗೆ ಇದ್ರ ಬಂದು 2 ಬೆಡ್ ಇದೆ. ಹಂಗೆ 2 ಬೆಡ್ ಇದೆ ಅಂತ ಇಬ್ಬರು ಬಂದರೆ ಹೇಗೆ? ಒಬ್ಬರು ದೂರ ಹತ್ತಿರ. ಸೊ ಇಬ್ಬರು ಒಟ್ಟಿಗೆ ಇರಬೇಕು ಅಂದರೆ 2 ಬೆಡ್ಡನ್ನು ಹತ್ತಿರ ಮಾಡಬೇಕು, ದೂರ ಇರಬೇಕಂದ್ರೆ ದೂರ ಮಾಡಬೇಕು. ಸೊ 2 ಆಪ್ಷನ್ ಇದೆ ಇಲ್ಲಿ. ಬೌನ್ಸ್ ಎಲ್ಲ ಆಗೋದಿಲ್ಲ ಇಲ್ಲಿ. ಸ್ವಲ್ಪ ಹಾರ್ಡ್ ಇದೆ. ಸೊ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಬೆಡ್ಡಿನ ಜಾಗದಲ್ಲಿ ಸ್ಪಾಂಜ್ ಹಾಕ್ಬಿಟ್ಟಿದ್ದಾರೆ. ಕುಷನ್ ಬದಲು ಕುಷನ್ಗೆ ಸ್ಪಾಂಜ್ ಉಂಟು. ಇಲ್ಲಿ ಸಹ ಸೇಮ್, ಇನ್ನೂ ಸ್ವಲ್ಪ ಗಟ್ಟಿ ಉಂಟು. ಚಾರ್ಜ್ ಇಡಬೇಕು ಅಂದರೆ 4 ಪ್ಲಗ್ ಇದೆ ನೋಡಿ. ಸರಿಯಾಗಿ ಧೂಳು, ಕ್ಲೀನು, ಹೈಜೀನೇ ಇಲ್ಲ. ಓ, ಇದು ಎಂತ? ಇದು ಕೆಳಗೆ ಆ್ಯಶು, ಸಿಗರೇಟು ಎಲ್ಲ ಬಿದ್ದಿದೆ. ದೇವ್ರೇ, ಅದೇ ಬೇರೆ ಕಡೆ ಹೈಜೀನ್ ಇರುವಲ್ಲಿ ಮಾಡಿದರೆ ಫೈನ್ ಕಟ್ಟಬೇಕಾಗತ್ತೆ. ಇನ್ನು ಫೈನ್ ಹಾಕ್ತಿಲ್ಲ, ಇವ್ರು ಫೈನ್ ಹಾಕಬೇಕು. ಟಿ ವಿ ಏನೂ ಇಲ್ಲ. 2ನೇದು, ಸೆಕೆ ಆದರೆ ಸಹ ನೋಡಿ ಮೇಲೆ ಶೀಟ್ ಇರೋದು, ಅದ್ರ ಜೊತೆ ಫ್ಯಾನ್ ಇದೆ, ಎ ಸಿ ಇಲ್ಲ. ಸೊ ತುಂಬ ಬಿಸಿಲಿದ್ರೆ ಸೆಕೆಯಲ್ಲಿ ತುಂಬ ಕಷ್ಟ ಆಗುತ್ತೆ ನಿಮಗೆ. ಬಟ್ ಮೇನ್ ಥಿಂಗ್ ಹೈಜಿನ ವಾಶ್ರೂಮ್ ಚೆಕ್ಔಟ್ ಮಾಡಬೇಕಾಗತ್ತೆ. ವಾಶ್ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ. ವಾಶ್ರೂಮ್ ಈ ಡೋರ್ ಒಳಗಿಂದ ಹೋದರೆ ಇದೆ, ನಾನು ತೋರಿಸ್ತೇನೆ. ಈ ಥರ ವಾಶ್ರೂಮ್ ಎಂಟರ್ ಆಗ್ತಿದ್ವಿ. ಮೊದಲು ಸಿಂಕ್ ಇದೆ. ಸಿಂಕ್ ಒಂದು ಸಣ್ಣ ಮಟ್ಟದ ಸಿಂಕ್ ಇದೆ, ಯಾವುದ್ರಲ್ಲಿ ನೀರೇ ಬರ್ತಾ ಇಲ್ಲ. ಓ ದೇವರೇ, ಆ ಸಿಂಕಲ್ಲಿ ಸಹ ಸ್ವಲ್ಪ ಗಲೀಜು ಇದೆ. ಇಲ್ಲಿ ನೋಡಿ, ಸಿಗರೇಟ್ ಬಡ್ಡು. ಇದೇ ನಾನು ಹೈಜೀನ್ ಬಗ್ಗೆ ಮಾತಾಡೋದು. ಒಳಗೆ ಹೋಗೋಣ. ಒಳಗೆ ಕಾಮಸೂತ್ರ ಅಂತೆ. ಇಟ್ಸ್ ಅ ಕಾಂಡಮ್ ಪ್ಯಾಕೆಟ್. ಅದ್ರ ಜೊತೆ ಎಕ್ಸಾಸ್ಟ್ ಇಲ್ಲಿದೆ. ಒಳಗೆ ಬಾತ್ರೂಮ್ ಎಂಟರ್ ಆದ ಕೂಡಲೇ ಸಿಗರೇಟ್ ಸ್ಮೆಲ್ ಇದೆ. ಯಾರೋ ಸಿಗರೇಟ್ ಎಳ್ದಿದೆ. ಇಲ್ಲಿ ನೀರು ಬರ್ತಾ ಉಂಟು, ಬಟ್ ಬಕೆಟಲ್ಲಿ ಸ್ವಲ್ಪ ಪಾಮಾಜಿ ಅಂಟಿದೆ ಅನ್ಸುತ್ತೆ. ಓ ಮೈ ಗಾಡ್, ಇಲ್ಲಿ ಬನ್ನಿ. ಹೊರಗೆ ಕಾಂಡಮ್ಮು, ಇಲ್ಲಿ ಲೈಟರ್. ಕಷ್ಟ ಉಂಟು ಅಲ್ಲ? ಕಾಂಡಮ್ ಯೂಸ್ ಮಾಡೋದು ಪ್ರಾಬ್ಲಮ್ ಇಲ್ಲ. ಯೂಸ್ ಮಾಡಿ ಅದನ್ನು ಕರೆಕ್ಟಾಗಿ ಡಿಸ್ಕಾರ್ಡ್ ಮಾಡಬೇಕು ತಾನೆ. ವಾಶ್ರೂಮ್ ಬ್ರಷ್ ಇಟ್ಟಿದ್ದಾರೆ. ದಿಸ್ ಇಸ್ ಪ್ರೆಷರ್ ರಿಲೀಫ್ ಫಾರ್ಮುಲಾ ಅನ್ಸುತ್ತೆ ನನಗೆ. ಫ್ಲಶ್ ಆಗುತ್ತೆ, ಬಟ್ ಸ್ವಲ್ಪ ನೀರು ಲೀಕ್ ಆಗ್ತಾ ಇದೆ. ಎಕ್ಸ್ಟ್ರಾ ಡಾಟ್ಸ್ ಅಂತ ಸ್ನೇಹಿತರೆ. ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ ಇದು. ಸೊ ದಿಸ್ ಈಸ್ ದ ಸಿಚುವೇಶನ್ ಇಲ್ಲಿ ಸ್ನೇಹಿತರೆ. ಏನೊಂದು ತೋರಿಸ್ಬೇಕು. ಇದನ್ನು ಸಹ ಡಿಸ್ಕಾರ್ಡ್ ಮಾಡಿಲ್ಲ. ಇದಕ್ಕೆಲ್ಲ ಕರೆಕ್ಟ್ ರೂಲ್ಸ್ ಮಾಡಬೇಕಲ್ಲ ಸ್ನೇಹಿತರೆ. ನಾವು ಎಂಟರ್ ಆಗಿದ್ದೇವೆ 1 ಲಕ್ಷದ ರೂಮ್. ಎಕ್ಸ್ಪ್ಲೋರಿಂಗ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಥಿಂಗ್ ನಾನು ಸೀದಾ ತೋರಿಸ್ತಾ ಇರೋದು, ಲೆಟ್ಸ್ ಗೋ. ವ್ಯೂನ ನೋಡಿ. ನೀವು ಎಂತ ಬೇರೆ ನೋಡಬೇಡಿ, ಜಸ್ಟ್ ಲುಕ್ ಎಟ್ ದ ವ್ಯೂ. 2 ಕ್ರೇಜಿ ಆಗಿದೆಯಲ್ಲ. ಯು ನೋ ವೈ ಐ ಗಾಟ್ ದಿಸ್ ರೂಮ್? ಫಸ್ಟ್ ಥಿಂಗ್ ನಂಗೆ ಈ ವ್ಯೂ ಬೇಕಿತ್ತು, ಅದಕ್ಕೋಸ್ಕರ ಈ ರೂಮಿಗೆ ಬಂದಿರೋದು. ಎಂಟರ್ ಆದ ಕೂಡಲೇ ನನಗೆ ಬೆಸ್ಟ್ ಪಾರ್ಟ್ ಏನು ಇಷ್ಟ ಆಯ್ತು ಅಂದರೆ ವುಡನ್ ಡೆಕ್ ಮಾಡಿದ್ದಾರೆ. ಅದೇ ಒಂದು ಪ್ರೀಮಿಯಂ ಫೀಲ್ ಅನ್ನು ಕೊಡುತ್ತೆ. ಅದು ಬಿಟ್ಟರೆ ನೀವು ಬಂದು ಇಲ್ಲಿ ಕೂತ್ಕೊಂಡು ಚಿಲ್ ಮಾಡ್ಬೋದು. ಎಸ್ಪೆಷಲಿ ಐ ವುಡ್ ಲವ್ ಟು ಡೂ ದಿಸ್ ಇನ್ ದ ಮಾರ್ನಿಂಗ್. ಎದ್ದು ಕೂಡಲೇ ಬಂದು, ನನಗೊಂದು ಅಭ್ಯಾಸ ಇದೆ, ಎಲ್ಲಿ ನಾನು ಕೂತು ಇಡೀ ದಿನದ್ದು ಏನು ವರ್ಕ್ ಆಗಬೇಕು, ಏನು ನಿನ್ನೆದು ಕಂಪ್ಲೀಟ್ ಆಯ್ತಾ ಟಾಸ್ಕ್, ಅದೆಲ್ಲ ನೋಡ್ತೀನಿ. ಲೈಕ್ ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್ ಟು ಡೂ ದ್ಯಾಟ್. ಅಮೇಝಿಂಗ್. ಕೆಳಗೆ ನೋಡಿ, ಲುಕ್ ಎಟ್ ದ ಲೈಟಿಂಗ್. ಎಲ್ಲ ಕಡೆ ವಾರ್ಮ್ ವೈಟ್ ಲೈಟ್. ವಾರ್ಮ್ ವೈಟ್ ಲೈಟು ಸ್ವಲ್ಪ ಎಲಿಗೆನ್ಸ್ ಅನ್ನು ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಟ್ ಈಸ್ ಹೌ ಇಟ್ ಈಸ್. ಪ್ರಾಬಬ್ಲಿ ಅಲ್ಲಿ ನೋಡಿ ಪೂಲ್ ಇದೆ, ಅದ್ರ ಜೊತೆ ದ ಹೋಲ್ ವಾಕ್ ಥ್ರೂ ಇಸ್ ದೇರ್. ಅಲ್ಲಿ ಹೋಗೋಣ. ಪ್ರಾಬಬ್ಲಿ ಇಫ್ ಯು ಆನ್ ದ ಮ್ಯೂಸಿಕ್, ಓಕೆ, ಇದು ಸ್ಪೀಕರಾ? ಅಲ್ಲ, ಇದೆಂತ? ದಿಸ್ ಇಸ್ ಅ ಸ್ಪೀಕರ್. ವಾಟ್ ಇಸ್ ದಟ್?
ಗೊತ್ತಿಲ್ಲ, ನನಗೆ ನೋಡಿದಾಗಾಯ್ತು. ಬನ್ನಿ. ಬಟ್ ದೆನ್ ನೈಸ್ ವೈಬ್. ಆ್ಯಂಡ್ ಇಫ್ ಯು ಆರ್ ವಿತ್ ಯುವರ್ ಪಾರ್ಟ್ನರ್ ಹಿಯರ್, ಕ್ರೇಜಿ. ಫಾರ್ಚುನೇಟ್ಲಿ ಇಲ್ಲ. ಬನ್ನಿ, ಲೆಟ್ಸ್ ಎಂಟರ್ ದ ಡೈನಿಂಗ್ ಏರಿಯಾ. ಓಕೆನಾ? ಇದರಲ್ಲಿ ಏನು ತರ್ಬೋದು? ವಾವ್ ಸ್ನೇಹಿತರೆ, ಹೇಗಿದೆ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಎಲ್ಲ ಕಡೆ ಹೆಲ್ದಿ ಚಿಪ್ಸ್ ಇದೆ. ಓಕೆ, ದಟ್ ಈಸ್ ದೇರ್. ಬನಾನಾ ಚಿಪ್ಸ್ ಇರ್ಬೋದು, ಐ ಲವ್ ಜಾಕ್ ಫ್ರೂಟ್ ಚಿಪ್ಸ್. ಅದ್ರ ಜೊತೆ ನಟ್ಸ್ ಇದೆ. ಆ್ಯಂಡ್ ದೆನ್ ಇದೆಲ್ಲ ಮಂಚೀಸ್. ಈಗ ನೋಡಿ, ಇದೊಂದು 1 lakh rupees ಇದು ರೂಮ್ ಅಂತ ಅಂತಾರಲ್ಲ. ಇಲ್ಲಿಯ ಕಾಜು ಮತ್ತು ಹೊರಗೆ ಕಾಜು ಡಿಫ್ರೆಂಟ್ ಉಂಟಾ? ಫ್ರಿಜ್ಜಲ್ಲಿ ಯು ಹ್ಯಾವ್ ಆಸ್ ಯೂಶುವಲ್ ಡಯಟ್ ಕೋಕ್, ಅದು ಇದು. ಆ ಕಡೆ ಸಿಂಕ್ ಇದೆ, ಅದನ್ನು ಕ್ಲೋಸ್ ಮಾಡಿಬಿಡೋಣ. ಇಲ್ಲಿ ನೋಡಿ, ದಿಸ್ ಈಸ್ ದ ರೆಗ್ಯುಲರ್ ಟಾಯ್ಲೆಟ್. ಇದಕ್ಕೆ ಬಿಡೆ ಅಂತ ಹೇಳ್ತಾರೆ. ಬಿಡೆ ನಂಗೆ ಎಕ್ಸಾಕ್ಟ್ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ. ಬಟ್ ದೆನ್ ಎಲ್ಲ ಆಟೋಮೆಟಿಕ್ ಆಗುತ್ತೆ. ಆಟೋಮೆಟಿಕ್ ಟಾಯ್ಲೆಟ್, ಪ್ರೆಷರ್ ಪೈಪ್ ಎಲ್ಲ ಇರಲ್ಲ. ಕ್ಯಾಮ್ರಾಮ್ಯಾನ್ ಮೂವ್ ಬ್ಯಾಕ್. ಸ್ನೇಹಿತರೆ, ನೀವು ಅಷ್ಟು ದೂರ ಇದ್ದೀರಾ, ಕ್ರೇಜ್ ಇರ್ಬೋದಲ್ಲ. ಬಟ್ ದ ಸ್ಯಾಡ್ ಪಾರ್ಟ್ ಇಸ್, ಇಡೀ ಟೇಬಲಲ್ಲಿ ನಾನು ಒಬ್ಬನೇ ಕೂತಿರೋದು ಸ್ನೇಹಿತರೆ. ದಟ್ ಇಸ್ ದ ಸ್ಯಾಡ್ ಪಾರ್ಟ್ ಅಲ್ಲ. ತುಂಬಿ ಕೂರ್ತಿದ್ರೆ ಅದಕ್ಕೆ ಈಗ ಎಂತ ಮಾಡುವ? ಕ್ಯಾಮ್ರಾವನ್ನು ಅಲ್ಲಿಡು. ಜಾಸ್ತಿ ಇಮೋಷನಲ್ ಆಗಬೇಡಿ. ಬಟ್ ಇರುವ ವಿಷಯ ಹೇಳು. ಸಮ್ಟೈಮ್ ನಾವು ಕೂಗ್ತೀವಿ, ನಮ್ಮ ಹತ್ರ ಇದಿಲ್ಲ ಅಂತ. ನಾನು ಸಹ ಒಬ್ಬನೇ ಇರೋದು, ಫ್ಯಾಮಿಲಿ ಇಲ್ಲ ಅಂತ. ಬಟ್ ದೆನ್ ಮೈ ಟೀಮ್ ಈಸ್ ಓನ್ಲಿ ಮೈ ಫ್ಯಾಮಿಲಿ ಅಂತ. ಈಗ ನಮ್ಮ ಹತ್ರ ಏನು ಇಲ್ಲದಿದ್ದರೆ ನಾವು ಎಂತ ಇದೆ ಅದರಲ್ಲೇ ಖುಷಿ ಇರಬೇಕು. ಆ್ಯಂಡ್ ದೆನ್ ಐ ಆಮ್ ರಿಯಲಿ ಗ್ರೇಟ್ಫುಲ್. ಇವರು ಇಮೋಷನಲ್ ಆದರೆ ಇಲ್ಲ. ನಮಗೆಲ್ಲ ಇಮೋಷನ್ ಇಲ್ಲ ಬ್ರೋ. 2 ಬಿಯರ್ ಬೇಕಾಗಿ ನಾವೆಲ್ಲ ರೆಡಿ ಸ್ಟಡಿ ಆಗಲ್ಲ ಹೇಳಿದ್ದು. ಸೊ ಸಿ, ಇಟ್ಸ್ ಗುಡ್. ಬಟ್ ದೆನ್ ಯಾವಾಗಲೂ ಟು ಹ್ಯಾವ್ ಪೀಪಲ್ ಅರೌಂಡ್ ಆ್ಯಂಡ್ ದೆನ್ ಇಟ್ ಫೀಲ್ಸ್ ರಿಯಲಿ ಗುಡ್. ಇಲ್ಲಿ ಅಕಸ್ಮಾತ್ ನೀವು ರಾತ್ರಿ ಎದ್ರಿ, ನಿಮ್ಮ ಪಾರ್ಟ್ನರ್ ಜೊತೆ ಇದ್ದೀರಾ, ನಿಮಗೆ ಹೊರಗೆ ಹೋಗ್ಲಿಕ್ಕೆ ಚಳಿ ಆಗ್ತುಂಟು, ಇಷ್ಟ ಇರೋದಿಲ್ಲ. ಬಟ್ ಇಲ್ಲಿ ಒಂದು ವ್ಯೂ ಜೊತೆ ನಿಮ್ಮ ಪಾರ್ಟ್ನರ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಚಿಟ್ ಚಾಟ್ ಮಾಡ್ತಾ ಅಂದರೆ ದಿಸ್ ಇಸ್ ದ ರೈಟ್ ಪ್ಲೇಸ್. ಓ ಮೈ ಗಾಡ್ ಸ್ನೇಹಿತರೆ, ದಿಸ್ ಇಸ್ ದ ಬಿಗ್ ಟಿವಿ ಹಿಯರ್. ತುಂಬ ಚೆನ್ನಾಗಿದೆ. ಐ ಆಮ್ ಅ ಡಿಸ್ಕೋ ಡ್ಯಾನ್ಸರ್ ಅಂತ ಡ್ಯಾನ್ಸ್ ಮಾಡಬೇಕಿದ್ರೆ ಇಲ್ಲಿ ಸ್ಪೀಕರ್ ಇದೆ. ಸ್ಪಾ ಬಗ್ಗೆ ಬರೆದಿದ್ದಾರೆ ಸ್ನೇಹಿತರೆ. ಯಾರೆಲ್ಲ ರೆಗ್ಯುಲರ್ಲಿ ಸ್ಪಾ ಹೋಗ್ತೀರಾ? ಜೆಟ್ ಲ್ಯಾಗ್ ರಿಕವರಿ ಮಸಾಜ್. ನಿಮಗೆ ಫ್ಲೈಟಿಂದ ಟ್ರಾವೆಲ್ ಮಾಡಿ ಬಂದು ನಿಮಗೆ ರಿಕವರ್ ಆಗಬೇಕಂದ್ರೆ ಅದರದ್ದೊಂದು ಮಸಾಜ್ ಇದೆ. ದಿಸ್ ಇಸ್ ದ ಎಲ್ ಶೇಪ್ ಸೋಫಾ. ವೆರಿ ನೈಸ್, ಕಂಫರ್ಟ್. ನಾನು ಹೀಗೆ ಮಾಡಿದ ಕೂಡ ಓಪನ್ ಆಗುತ್ತಂತೆ. ಬನ್ನಿ. ವೆಲ್ಕಮ್ ಟು ಮೈ ಓ ಮೈ ಗಾಡ್, ಆ್ಯಕ್ಚುಲಿ ತುಂಬ ಚಂದ ಉಂಟು ಸ್ನೇಹಿತರೆ. ಇಟ್ಸ್ ಲೈಕ್ ನೀವು ಬಿಡ್ತೀರಾ ಆ್ಯಂಡ್ ದೆನ್ ಅಂತ. ಆ್ಯಂಡ್ ಇದರಲ್ಲಿ ವಾಟ್ಸಪ್ ಉಂಟಂತೆ, ಇದರಲ್ಲಿ ಟಚ್ ಉಂಟಂತೆ, ಐಪ್ಯಾಡ್ ಅಲ್ಲ ಎಂಥದ್ದೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಇಫ್ ಯು ವಾಂಟ್ ಟು ಕಾಂಟ್ಯಾಕ್ಟ್ ದೆಮ್, ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್. ಆ್ಯಂಡ್ ದೆನ್ ವಾಟ್ ಇಸ್ ದ ಸ್ಪೆಷಲ್ ಥಿಂಗ್? ಗುಡ್ ಈವ್ನಿಂಗ್ ಮಿಸ್ಟರ್ ರಜಾನಿ. ಸೊ ದಟ್ ಈಸ್ ರಿಯಲಿ ನೈಸ್ ಅಲ್ಲ. ನಿಮ್ಮ ಹೆಸರಲ್ಲಿ ಇರುತ್ತೆ, ನಿಮ್ಮನ್ನು ವೆಲ್ಕಮ್, ಗೆಸ್ಟ್ ಮೆಸೇಜ್, ವರ್ಡ್. ವೆರಿ ನೈಸ್, ವೆರಿ ನೈಸ್, ವೆರಿ ಬ್ಯೂಟಿಫುಲ್. ಓ, ನಮ್ಮ ಬಾಲ್ಕನಿ ವ್ಯೂ. ಆಹಾ, ಹೊರಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಇಲ್ಲಿಂದ ಸಹ ವ್ಯೂ ಬೇಕು ಅಂದರೆ ಇಲ್ಲಿಂದ ಸಹ ವ್ಯೂ. ಇಲ್ಲಿ ಕುತ್ಕೊಳ್ಬೇಕು ಅಂದರೆ ಇಲ್ಲಿ ಸಹ ಕುತ್ಕೊಳ್ಬೋದು. ಆ್ಯಂಡ್ ದಿಸ್ ಈಸ್ ಮೈ ವಾಶ್ರೂಮ್ ಫಾರ್ ಟುನೈಟ್. ಚಂದ ಉಂಟಾ? ಚಂದ ಇದ್ರೆ ಈ ಲುಕ್ ನಿಮ್ಗೆ ಅಲ್ಲಿ ಕಾಣ್ತದೆ. ಲುಕ್ ಒಂದು ಲೈಕ್ ನೀವು ಕೊಡಬೇಕಾಗತ್ತೆ. ಕರೆಕ್ಟ್ ಅಲ್ಲ? ವಾಶ್ರೂಮಲ್ಲಿ ಅವರ ಫೋನಲ್ಲಿ ಇದಕ್ಕೆಂದ್ರೆ ರಿಮೋಟ್. ಓ, ಮ್ಯೂಸಿಕ್ ಈಗ ಸ್ನೇಹಿತರೇ ಆಫ್ ಆಯ್ತಾ? ಓ, ದರ್ ಇಸ್ ಟಿ ವಿ ಹಿಯರ್. ಸೊ ಬೇಸಿಕಲಿ ಟಿ ವಿ ಏನು ಬೇಕೆಂದು ನೋಡ್ಬೋದು. ಓಕೆನಾ? ಸ್ನೇಹಿತರು, ಡಿನ್ನರಿಗೆ ಬಂದಿದ್ದೀವಿ. ಅಷ್ಟು ಆಗ್ತಿದೆ, ಏನಾದ್ರು ತಿನ್ನೋಣ. ಹೇಗಿರುತ್ತೆ ಫುಡ್ ಅಂತ ಹೇಳ್ತೀನಿ. ಸ್ನೇಹಿತರೆ, ಡಿನ್ನರಿಗೆ ಬಂದಿದ್ದೀವಿ. ಇಲ್ಲಿ ಜಾಸ್ತಿ ಜಾಪನೀಸ್ ಫುಡ್ ಇದೆ, ಬೇರೆ ಬೇರೆ ವಿಯರ್ಡ್ ಫುಡ್ ಇದೆ. ಯಾವ್ದು ನಾನು ತಿನ್ನಲ್ಲ. ಸೊ ಬಟ್ ದೆನ್ ನೋಡೋಣ. ಡಿಮ್ಸಮ್ಸ್ ಐ ಲೈಕ್. ಕ್ಯಾಲೋರೀಸ್ ಕಮ್ಮಿ ಇರುತ್ತೆ. ಐ ಹ್ಯಾವ್ ಡಿಮ್ಸಮ್ಸ್. ಈಗ ಇಂಟೀರಿಯರಲ್ಲಿರುವವರು ಅಥವಾ ರೆಗ್ಯುಲರ್ ಜನ, ನನಗೊಂದು ಕ್ವೆಶ್ಚನ್ ಇತ್ತು. ವೆರೆವರ್ ಲಕ್ಸುರಿ ಆಗಿರುತ್ತೆ ಆ್ಯಂಡ್ ಎಲಿಗೆಂಟ್ ಪ್ಲೇಸ್ ಇರುತ್ತಲ್ಲ, ಅಲ್ಲಿ ಜಾಸ್ತಿ ಡಾರ್ಕ್ ಥೀಮ್ ಯೂಸ್ ಮಾಡ್ತಾರೆ ನೋಡಿ. ಬ್ಲ್ಯಾಕ್ ಇದೆ ಆ್ಯಂಡ್ ಆಲ್ಸೋ ವಾರ್ಮ್ ವೈಟ್ ಲೈಟ್ ಯೂಸ್ ಮಾಡ್ತಾರೆ. ಇದನ್ನು ನೋಟಿಸ್ ಮಾಡಿದ್ದೀನಿ ತುಂಬ ಜಾಗದಲ್ಲಿ. ಯಾರಿಗಾದ್ರು ಗೊತ್ತಿದೆ ಯಾಕೆ ಅಂತ ಕಮೆಂಟ್ ಮಾಡಿ. ಇಫ್ ಯು ಗೈಸ್ ನೋ. ಏನೋ ಲುಕ್ ಚೆಂದ ಕೊಡುತ್ತೆ ಅದು. ಬಟ್ ದೆನ್ ವೈ ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಯು ಲೈಕ್ ಇಟ್? ದಟ್ ಈಸ್ ಹೌ ರಿಚ್ ಪ್ಲೇಸ್ ಫುಡ್ ಇಸ್ ಬ್ರೋ. ಇದು ಪ್ಯಾನ್ ಫ್ರೈಡ್ ಅಂತೆ. ನೋಡೋಣ ಹೇಗಿದೆ ಅಂತ. ಸ್ವಲ್ಪ ಓಕೆ. ಹೊಸ ಚಪ್ಪೆ ಟೇಸ್ಟ್ ಗೊತ್ತಿಲ್ಲದೆ ತಿನ್ನಬಾರ್ದು. ಅದಕ್ಕೆ ಇದಕ್ಕೆ ಹೇಳೋದು. ನಾವು ರೆಗ್ಯುಲರಲ್ಲಿ ಬೇರೆ ಟೈಪ್ ತಿಂತೇವಲ್ಲ, ಅದಕ್ಕೆ ಪ್ರಾಬ್ಲಮ್ ಅಭ್ಯಾಸ ಇಲ್ಲ. ಇದಕ್ಕೆ ಒಂದು 4 out of 10 ಕೊಡ್ಬೋದು. ಸಾರಿ. ಇದನ್ನು ಟ್ರೈ ಮಾಡೋಣ ಸ್ನೇಹಿತರೆ.
ಇದು ಪಾಸ್ ಆಗತ್ತಾ ನೋಡೋಣ. ಯಾರು ತಿನ್ಬೇಡಿ ಆಯಿತು, ಬಿಸಿ ಉಂಟು. ಇದು ನಂಗೆ ಇಷ್ಟ ಆಗಲಿಲ್ಲ. ಸ್ನೇಹಿತರೆ, ಎಷ್ಟೇ ದುಡ್ಡು ಮಾಡಿದ್ರೆ ಉಂಟಲ್ಲ, ನಮ್ಮ ನಾರ್ಮಲ್ ಮನೆಯ ಊಟ, ಅನ್ನ, ರೈಸು, ಚಿಕನ್ನು, ಮಂಗಳೂರಾದರೆ ಚಿಕನ್ ಸುಕ್ಕ, ಗೀ ರೋಸ್ಟ್, ಆ ಊಟನ ಇದು ಊಟ ಬೀಟ್ ಮಾಡೋಕ್ಕಾಗಲ್ಲ. ಅಂದರೆ ಸ್ವಲ್ಪ ಫ್ಯಾನ್ಸಿ ಇತ್ತು, ಬಟ್ ನನಗೆ ಫಾರ್ ಮೀ ಐ ವುಡ್ ಲವ್ ದ್ಯಾಟ್ ಫುಡ್ ಓನ್ಲಿ ಫಾರ್ ಲೈಫ್. ಸ್ವಲ್ಪ ರೈಸ್ ದಾಲ್ ಕೊಟ್ಟರೆ ನಾನು ವಿನ್ನು. ಸ್ನೇಹಿತರೆ, ಹೋಪ್ಫುಲ್ ನೀವು ವೀಡಿಯೋನ ಎಂಜಾಯ್ ಮಾಡಿದ್ರಿ. ಇದೇ ಥರ ನಿಮಗೆ ಇನ್ನೂ ಲಕ್ಸುರಿ ಪ್ರಾಪರ್ಟೀಸು, ಲೈಫ್ ಸ್ಟೈಲು, ಡಿಸಿಪ್ಲಿನು, ಫಿಟ್ನೆಸ್ ಆ್ಯಂಡ್ ಕ್ರೇಜಿ ಆಗಿರೋ ವ್ಲಾಗ್ಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ರೆಗ್ಯುಲರ್ಲಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ. ಯು ವೇಕಪ್, ನೀವು ಎದ್ದು ನೀವು ಜಿಮ್ಮಿಗೆ ಬರ್ತೀರಾ. ವಾಟ್ ಎಲ್ಸ್ ಡೂ ಯು ವಾಂಟ್ ಇನ್ ಲೈಫ್? ನೀವು ಕಮೆಂಟ್ ಮಾಡಿದರೆ 101% ನಾನು ಬರ್ತೀನಿ. ನಂಗೆ ಅಟ್ಲೀಸ್ಟ್ 500 ಕಮೆಂಟ್ಸ್ ಬೇಕು. 500 ಕಮೆಂಟ್ಸ್ ಮಾಡಿದರೆ ಆಗ ನಾನು ಇಲ್ಲಿ ಬಂದು ಇದ್ದು ಮಾರ್ನಿಂಗ್ ಟು ಒನ್ ಡೇ ಫುಲ್ ಇಲ್ಲಿರ್ತೇನೆ. ಐ ವಾಂಟ್ ಟು ಶೋ ಯು ಗೈಸ್ ಸಮಥಿಂಗ್ ವಾಟ್ ಮೆನಿ ವುಡಂಟ್ ಹ್ಯಾವ್ ಸೀನ್. ದಟ್ ಈಸ್ ದ ಹೋಲ್ ಐಡಿಯಾ.